ಜಾನಿ ಡೆಪ್ ಗೊತ್ತಾ ನಿಮ್ಗೆ? ಇಲ್ಲ. ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೀಟ್ ಮಾಡಿದೀರಾ? ಇಲ್ಲ. ನಾನ್ ಮೀಟ್ ಮಾಡಿದ್ದೇನೆ. ಏನ್ ಹೇಳಿದ್ರು ಗೊತ್ತಾ? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. So hello guys, welcome back to our channel UK Roaster Kannada. ಸೊ ಈ ವಿಡಿಯೋದ ನಾವು ಯಾರು ಇಂಟ್ರೆಸ್ಟ್ ಮಾಡಕತ್ತಪ್ಪ ಅಂತಂದ್ರೆ ಕರ್ನಾಟಕದ ನ್ಯೂಸ್ ಚಾನೆಲ್ ಮತ್ತು ಕರ್ನಾಟಕದ ಯುವ ಜನತೆ ಮತ್ತು ಕರ್ನಾಟಕದ ಜನತೆಗೆ ಕಾಗೆ ಹಾರಿಸಿದಂತ ನಮ್ಮ ಯುವ ವಿಜ್ಞಾನಿ ಡ್ರೋಣಾಚಾರ್ಯ ಡ್ರೋನ್ ಪ್ರತಾಪ್ ಅವ್ರನ್ನ. ಸೊ ಹಾಗಾದ್ರೆ ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಅದಕ್ಕೆ ಮೊದ್ಲಕ್ಕೆ ಗೊತ್ತಲ್ಪ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ರಿ, ಹಂಗ ಕಮೆಂಟ್ ಶೇರ್ಸ್ ಬರ್ಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಬಡತನ ಇದೆ ನಮ್ಮ ದೇಶದಲ್ಲಿ, ಕಾಲಿಳೂರು ಇದ್ದಾರೆ ನಮ್ಮ ದೇಶದಲ್ಲಿ, ಏನೇನೋ ಮಾಡೋರಿದ್ದಾರೆ. ಭಾಷಣ ಮಾಡ್ಬೇಕಾರೆ ಬದಲಾಯಿಸ್ಬಿಡ್ತೀನಿ ಅಂತಿದ್ದಲ್ಲ, ಏನ ಬದಲಾಯಿಸ್ತೀಯ? ಬದ್ನೆಕಾಯಿ ಮೊದ್ಲು ಡೈಲಿ ನೀನ್ ಹಾಕೊಳ್ಳ ಕಾಚ ಬದಲಾಯಿಸಲೇ ಆಯ್ತು. ಊಟ ಮಾಡಿ 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು, 5 ದಿನ ಆಯ್ತು, 6 ದಿನ ಆಯ್ತು, 7 ದಿನ ಆಯ್ತು, 8 ದಿವಸ ಆಯ್ತು. ಊಟ ಮಾಡಿ ವಾರ ಆಗೋಯ್ತು ನನಗೆ. ಬರೀ ಡೌಗಳು ನಿಂದು. ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಟಿಕ್ 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 ಟಿಕ್. ಯಾಕೆ ಮುಂದೆ ಬರ್ತಾ ಇಲ್ಲ ಅಂದ್ರೆ ನಮ್ಮ ದೇಶ ಶ್ರೀಮಂತ ಆಗ್ತಾ ಇದ್ದಾರೆ, ಬಡವರು ಬರ್ತಾ ಇದ್ದಾರೆ ಅಷ್ಟೇ. ಆಗ್ತಾ ಏನು ಆಗ್ತಾ ಇಲ್ಲ. ಎಕ್ಸ್ಪೋರ್ಟ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ? ಎಕ್ಸ್ಪೋರ್ಟ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಇರೋ ದುಡ್ಡು ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ 100 ಕೋಟಿ. ये पबजी वाला है क्या? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಈಗ ಆಲ್ರೆಡಿ ರಿಪಿಟೇಟಿವ್ ಫೇಲ್ಯೂರ್ಸ್ ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ, ಮತ್ತೆ ಫೇಲ್ಯೂರ್ಸ್. ಒಂದು ಮರಕ್ಕೋ ಕ್ರಾಶ್ ಆಯ್ತು, ಇನ್ನೊಂದು ಗಿಡಕ್ಕೋ ಕ್ರಾಶ್ ಆಯ್ತು, ನೆಟ್ವರ್ಕ್ ಕಳ್ಕೊಂಡು ಮತ್ತೊಂದು ಬಿದ್ದೋಯ್ತು, ಮತ್ತೆ ಈ ತರ ಆಯ್ತು, ಒಂದೊಂದು ಎಲೆಕ್ಟ್ರಿಕಲ್ ಕಂಬಕ್ಕೆ ಹೋಗಿ ಡ್ಯಾಶ್ ಹೊಡೀತು. ಏನ್ ಮಾಡೋಣ, ಮತ್ತೆ ಹಾರ್ತಾ ಇಲ್ವಲ್ಲ. ಒಂದು ಮಾತು ಹೇಳ್ತಾನೆ, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಬಂದ್ರೆ ನೀವು ಹಸು ಬಿಡ್ಬೇಕು, ಹಸುವಲ್ಲಿ ನರಳಿದ್ರು ಯು ಡೋಂಟ್ ಕೇರ್. ಊಟ ಬಿಡ್ಬೇಕು, ನಿದ್ರೆ ಬಿಡ್ಬೇಕು, ಎಲ್ಲಾ ಬಿಟ್ಟು ಕೆಲಸ ಮಾಡಿದ್ರು. ನಾನು ಹೇಳ್ತಾ ಇರೋದು ಎಲ್ಲ ಬಿಟ್ಬಿಡಿ ಅಂತಲ್ಲ, ಕೆಲಸ ಮಾಡಿ. ಕೂತು 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 ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕೂತು ಏನು ಮಾಡ್ಲಿಕ್ಕೆ ಆಗಲ್ಲ. ಇಟ್ಸ್ ಅ ಟೈಮ್ ವೇಸ್ಟ್. ಮತ್ತೆ ಕುತ್ಕೊಂಡು ಮಾಡ್ತಾ ಇದ್ದೆ, ಫ್ಲೈ ಮಾಡಲ್ಲ ಅಂತ. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಬಹಳ ಸಂತೋಷ ಆಯ್ತು ಅವತ್ತು, ಬಹಳ ಸಂತೋಷ ಆಯ್ತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು, ನಾನೇ ರೆಕ್ಕೆ ಕಟ್ಟಿ ಹಾರುವಷ್ಟು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ನಾನೊಬ್ಬ ಲೌಡಕ್ಕೆ ಬಾಲ್, ನಾನೊಬ್ಬ ಶಾಟ, ನಾನೊಬ್ಬ ಆಸೋಲ್, ನಾನೊಬ್ಬ ಫಕ, ನಾನೊಬ್ಬ ಚೂತಿಯ. ಹೋಗ್ತಾಯ್ತು. 10 ಗಂಟೆ ಹಿಡಿಯೋ ಸಮಯ ಕೇವಲ 9 ನಿಮಿಷದಲ್ಲಿ ಆ ಮೆಡಿಸಿನ್ ತಲುಪಿಸಿ ಅವರಿಗೆ ಪ್ರಾಣ ಉಳಿಸಿದ್ವಿ. ಪ್ರಾಣ ಉಳಿಸಿದ ಮೇಲೆ ಅವ್ರಿಗೆ ಅಪ್ಪ ಮೈ ಮೇಲೆ ಬಟ್ಟೆ ಹಾಕಿಲ್ಲ. ನನಗೆ ಅನಿಸಿಲ್ಲ, ನನ್ನ ತಾಯಿ ಫೀಲಿಂಗ್ ಅಷ್ಟೇ. ನನಗೆ ಎಲ್ಲ ಅವಾರ್ಡ್ ಇದ್ದಾಗಲಿ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀನಿ ಅಂದಾಗ ಖುಷಿ ಆಗಲಿಲ್ಲ. ಯಾಕೆ ಖುಷಿ ಆಯ್ತು ಗೊತ್ತಾ? ಅದು ಬೇರೆ ಆನಂದ. ಅದು ಗೊತ್ತಿರೋಣ ಗೊತ್ತಾಗುತ್ತೆ. ಒಂದು ಜೀವನ ಉಳಿಸಿ ಆ ಜೀವನ ಕಣ್ಣಿಂದ ನೋಡ್ತಿರಲ್ಲ, ಅದು ನಿಮಗೆ 1 ಕೋಟಿ ಸಂಪಾದನೆ ಮಾಡಿದ್ರು ಬರಲ್ಲ ಅಂತ ಹೇಳಿ ಇಷ್ಟಪಡ್ತೇನೆ. ಅವತ್ತು ಏನು 1 ಜೀವ ಆಯ್ತು, ಇವತ್ತು ಅದು ಆ ಖಂಡ ಪೂರ್ತಿ 12,000 ಜೀವ. ಅದು ಬಟ್ಟಿಗೆ ಎಷ್ಟು ಸಾವಿರ ಜೀವ? ಲೋಫರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತ ನಮ್ ದೇಶ ಮುಂದುವರಿಯೋದು? ಯಾವತ್ತ ನಮ್ ದೇಶ ಮುಂದುವರಿಯೋದು? ಒಂದು ದಿನ ಚಳಿ ತಡೆಯಕ್ಕಾಗ್ತಾ ಇಲ್ಲ. ನಾನು ಕೈ ಕೆಲಸ ಮಾಡ್ತಾ ಇದ್ದೆ. ಆ ಬಾಳೆಹಣ್ಣಾಗಿರಲ್ಲ, ಆ ಬಾಳೆಹಣ್ಣು ಹೆಂಗೆ ಸ್ಕ್ರೂ ಟೈಟ್ ಆಗುತ್ತೋ ಆ ತರ ಟೈಟ್ ಆಗ್ಲಿಕ್ಕೆ ಶುರುವಾಯ್ತು ನನ್ಗೆ. ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ ನನಗೆ ಬಹಳ ಸಂತೋಷ ಆಯ್ತು ಅವತ್ತು, ಬಹಳ ಸಂತೋಷ ಆಯ್ತು. ನಿಮ್ಮಲ್ಲಿ ಪರಿಪಕ್ವತೆ ಬರೋ ತನಕ ಕೆಲಸ ಆಗ್ಲಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು.